ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಭೀಮ್ನ ವಾಸೆ ಮಾಡ್ತಾಯಿದ್ದೀನಿ. ನಮ್ಮ ಹಸ್ಬೆಂಡ್ಗೆ ಗೊತ್ತಿಲ್ಲ ಅನಿಸುತ್ತೆ ಇವತ್ತು ಪಾತ್ ಪೂಜೆ ಮಾಡಬೇಕು ಅಂತ. ಏನೋ ಎದ್ದು ಪೂಜೆ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಂಡಿದ್ದಾರೆ. ಈಗ ಎದ್ದೋಗಿ ಸ್ನಾನಕ್ಕೆ ಅಂತ ಕಳಿಸಿದ್ದೀನಿ. ನಂದು ಪೂಜೆ ಎಲ್ಲ ಆಯಿತು. ನೀವು ಪೂಜೆ ಆಗಿರೋದು ಕೂಡ ನಾನು ಇದರಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ. ಸೊ ಈಗ ಬೆಳಗ್ಗೆ ಬಾತ್ ಮಾಡಿದ್ದೆ ತಿಂಡಿಗೆ. ಈಗ ಪಾಯಸ ಮಾಡೋಣ, ಶಾವಿಗೆ ಪಾಯಸ ಅಂತ ಎಲ್ಲ ಹುರಿದಿಟ್ಕೊಂಡಿದ್ದೀನಿ. ದ್ರಾಕ್ಷಿ ಗೋಡಂಬಿ ಎಲ್ಲನೂ ಕರೆದಿಟ್ಕೊಂಡಿದ್ದೀನಿ ತುಪ್ಪದಲ್ಲಿ. ಇದನ್ನು ಶಾವಿಗೆನೂ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೀನಿ. ಸ್ವಲ್ಪ ಕ್ಯಾರೆಟ್ನ ಬೇಯಿಸಿ ರುಬ್ಬಿಟ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಕಲರ್ ಚೆನ್ನಾಗಿ ಬರುತ್ತೆ ಅಂತ. ಈಗ ಹಾಲು ಕಾಯಕ್ಕಿಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಬಾದಾಮ್ ಪೌಡ್ರ್ ಮಿಕ್ಸ್ ಮಾಡ್ತೀನಿ. ಆಮೇಲೆ ಸ್ವಲ್ಪ ಕುದಿ ಬಂದಾಗ ಶಾವಿಗೆನೂ ದ್ರಾಕ್ಷಿ ಗೋಡಂಬಿನೂ ಹಾಕಿ ಇನ್ನೊಂದು 2 ನಿಮಿಷ ಕುದಿಸಿ ಸಕ್ಕರೆ ಹಾಕ್ತೀನಿ. ಅಷ್ಟೇ, ಕಂಪ್ಲೀಟ್ ಕ್ಲೋಸ್ ಆಗುತ್ತೆ ಪಾಯಸದ್ದು. ಸೊ ಬನ್ನಿ ಹೇಗಿರುತ್ತೆ ಏನು ಇವತ್ತಿನ ದಿನ ಅಂತ ನೋಡಿರುವಂತೆ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಬೆಳಗ್ಗೆ ಎದ್ದು ತಿಂಡಿ ಎಲ್ಲ ಫಸ್ಟ್ ಮಾಡಿಬಿಟ್ಟೆ. ಟೊಮೊಟೊ ಬಾತ್ನ ಪಾಯಸ ಆಮೇಲೆ ಸ್ನಾನ ಮಾಡಿಬಿಟ್ಟು ಮಾಡೋಣ ಅಂಥೇಳಿ ಮಡಿಯಿಂದ. ತಿಂಡಿ ನಡೆಯುತ್ತಲ್ವ, ಸೊ ಹಾಗಾಗಿ ಬೇಗ ಎದ್ದು ತಿಂಡಿ ಮಾಡಿ ಎಲ್ಲ ಕಸ ಎಲ್ಲ ಹೊಡೆದು ನೆಲ ಒರೆಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಸ್ನಾನಕ್ಕೆ ಹೋಗಿ ಬಂದು ಈಗ ಹೂವು ಎಲ್ಲ ಇಡ್ತಾಯಿದ್ದೀನಿ ದೇವ್ರಿಗೆ. ಸೊ ಹಾಗೆ ಎಲ್ಲ ಹೂವು ಎಲ್ಲ ಫಸ್ಟ್ ಅಲಂಕಾರ ಮಾಡಿಬಿಡ್ತೀನಿ. ಆಮೇಲೆ ದೀಪ ಅಂಟಿಸ್ತೀನಿ. ನೀವು ಹೇಗೆ ಮಾಡ್ತೀರಾ ಅಂತ ಹೇಳಿ. ನಾನು ಹೀಗೆ ಮಾಡೋದು ಯಾವಾಗಲೂ. ಮತ್ತು ನಮ್ಮ ಅಕ್ಕ ಒಂದು ಸುಬ್ರಹ್ಮಣ್ಯ ವಿಗ್ರಹ ತಗೊಂಬಂದು ಕೊಟ್ಟಿದ್ಲು. ಅದಕ್ಕೂ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡಿ ಆಮೇಲೆ ಕಾರ್ಗಿಡೋಣ ಅಂತ. ಕಾರ್ಗಿಡೋಕ್ಕೆ ಅವಳು ತಂದು ಕೊಟ್ಟಿರೋದು. ಸೊ ಹಂಗಾಗಿ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ, ನನಗೆ ಗೊತ್ತಿರೋ ಪ್ರಕಾರ ಅವರು ಮರ್ತಿರ್ಬೋದು ಅಂತ. ಯಾಕಂದರೆ ನೆನ್ನೆಯಿಂದ ಅದ್ರ ಬಗ್ಗೆ ನಾವೇನು ಮಾತೇ ಆಡಿಲ್ಲ. ಮೇ ಬಿ ರೀಲ್ಸ್ ಯಾರಾದರೂ ಹಾಕಿರೋದು ನೋಡಿ ಇವತ್ತು ಇರಬಹುದು ಭೀಮ್ನ ಅಮಾವಾಸ್ಯೆ ಅಂತ ಗೊತ್ತಿರ್ಬೋದೇನೋ. ನನಗೂ ಅಷ್ಟು ಐಡಿಯಾ ಇಲ್ಲ. ನಾನು ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಅವ್ರಿಗೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಂಗಾಗಿ ಅವರು ಈಗ ಎದ್ದು ಸ್ನಾನಕ್ಕೆ ಹೋದರು. ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬೇಗ ಅವರು ಸ್ನಾನ ಮಾಡ್ಕೊಂಬಂದರೆ ಟೈಮ್ ಆದರೆ ಇಲ್ಲೇ ಮನೆ ಹತ್ರ ಟೆಂಪಲ್ ಹೋಗೋಣ ಅಂತ ಅಂದ್ಕೊತಾ ಇದ್ದೀನಿ. ಗೊತ್ತಿಲ್ಲ, ಟೈಮ್ ಆಗಲ್ಲ ಅಂದ್ಕೋತೀನಿ. ಯಾಕಂದರೆ ಮಗಳಿಗೆ ಬಾಕ್ಸಿಗೆ ಹಾಕಬೇಕು, ಅವಳಿಗೆ ತಲೆ ಎಲ್ಲ ಬಾಚಬೇಕು. ಇನ್ನೂ ತುಂಬ ಕೆಲಸ ಇದೆ. ಬೆಳಗ್ಗೆ ಅದೆಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗೋದು ಕಷ್ಟನೇ. ಟ್ರೈ ಮಾಡ್ತೀನಿ. ಆಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಮನೇಲಿ ತೃಪ್ತಿಯಿಂದ ಮನಸಾರೆ ಪೂಜೆ ಮಾಡ್ತಾಯಿದ್ದೀನಲ್ಲ, ಅದೇ ಖುಷಿ ನನಗೆ. ಈ ಭೀಮ್ನ ಅಮಾವಾಸ್ಯೆ ಏನಕ್ಕೆ ಮಾಡ್ತಾರೆ, ಏನು ವಿಶೇಷ, ಯಾಕಿದು ಶುರುವಾಯಿತು ಅನ್ನೋದ್ರ ಬಗ್ಗೆ ಇನ್ಸ್ಟಾಗ್ರಾಮಲ್ಲಿ ನಾನೊಂದು ವಿಡಿಯೋ ನೋಡಿದೆ. ಅದನ್ನು ನೋಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ನಾನು ಹೇಳೋದಕ್ಕಿಂತ ಅವ್ರು ಹೇಳಿರೋ ಸ್ಪಷ್ಟತೆ, ಅಂದರೆ ಎಷ್ಟು ನೀಟಾಗಿ ಸ್ಪಷ್ಟವಾಗಿ ಅರ್ಥ ಆಗೋ ರೀತಿ ಹೇಳಿದ್ರು ಆ ವಿಡಿಯೋದಲ್ಲಿ, ಅಂದರೆ ಅದನ್ನು ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಹಾಕ್ತೀನಿ ಕೂಡ ನೋಡಿ. ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಯಾಕೆ ಏನು ಅಂತ. ಎಲ್ಲರೂ ಅಂದ್ಕೋಬೋದು ಶೋಕಿಗೆ ಮಾಡ್ತಾರೆ, ಇದೊಂದು ಇಟ್ಕೊಂಬಿಟ್ಟಿದ್ದಾರೆ ಹೆಣ್ಮಕ್ಳು ಅಂತ. ಅದು ಸುಳ್ಳು. ಮನಸಾರೆ ಗಂಡನ್ನ ಪ್ರೀತಿ ಮಾಡೋರು ಪ್ರತಿಯೊಬ್ಬರು ಮುತ್ತೈದೆ ಸಾವೇ ಬರಬೇಕು ಅಂತಲೇ ಮನಸ್ಸಲ್ಲಿ ಇಟ್ಕೊಂಡು ಪೂಜೆ ಮಾಡೋದು. ನಾನು ಅಷ್ಟೇ, ನನಗೆ ಮುತ್ತೈದೆ ಸಾವೇ ಬೇಕು. ಯಾಕಂದರೆ ನನ್ನ ಗಂಡ ಇಲ್ಲದೆ ಇರೋ ದಿನಗಳನ್ನ ನಾನು ನೆನೆಸ್ಕೊಳಕ್ಕೆ ಒಂದು ಸೆಕೆಂಡು ನೆನೆಸ್ಕೊಳಕ್ಕೆ ಇಷ್ಟಪಡಲ್ಲ. ನಾನು ಬೇಜಾರು ಮಾಡ್ಕೋಬಾರ್ದು ಅಂತಲೇ ವಿಡಿಯೋ ಮಾಡ್ತಾಯಿದ್ದೀನಿ. ಆ ವಿಷಯ ಬಂದರೆ ಅಳು ಬಂದುಬಿಡುತ್ತೆ ನನಗೆ. ಯಾಕಂದರೆ ನಾನು ಜೀವನನೇ ಸಾಕು, ನೀನು ಮುಗೀತು, ನನ್ನ ಜೀವನನೇ ಇಲ್ಲ ಅನ್ನೋ ಟೈಮಲ್ಲಿ ಈಗ ಹೆಂಗೆ ಅಂದರೆ ಇನ್ನೊಂದು ಸೆಕೆಂಡ್ ಪ್ರಾಣ ಹೋಗುತ್ತೆ ಅಂತಾರೆ ಗೊತ್ತಾ ಜನ. ಆವಾಗ ಅಯ್ಯೋ ಇನ್ನೇನು ಹೋಗೋ ಜೀವ ಬದುಕು ಬಂತು ಅಂತಾರಲ್ಲ, ಆ ಥರ ಸಿಚುವೇಷನಲ್ಲಿ ನನ್ನ ಗಂಡ ನನ್ನ ಕೈ ಹಿಡ್ದಿದ್ದು. ಸೊ ಹಂಗಾಗಿ ನನಗೆ ಅವರು ತುಂಬ ಅಂದರೆ ತುಂಬಾ ನನ್ನ ಜೀವನದಲ್ಲಿ ಮುಖ್ಯವಾದ ಪಾತ್ರ ವಹಿಸಿದ್ದಾರೆ. ಸೊ ಹಂಗಾಗಿ ಅವ್ರ ಮೇಲೆ ತುಂಬ ಪ್ರೀತಿ ನನಗೆ. ಹಂಗಾಗಿ ನಾನು ಅವ್ರನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಹಂಗಾಗಿ ನನಗೆ ಮುತ್ತೈದೆ ಸಾವೇ ಬೇಕು. ಸೊ ಈಗ ಪೂಜೆ ಮಾಡೋಣ ಬನ್ನಿ, ಆಮೇಲೆ ಮಿಕ್ಕಿದ ಮಾತನ್ನ ಮುಂದುವರಿಸ್ತೀನಿ.
ಈ ಥರ ಮಂತ್ರ ಹೇಳಿ ಪೂಜೆ ಮಾಡಿದ್ರೇ ನನಗೆ ತೃಪ್ತಿ ಅನಿಸೋದು. ಸೊ ಹಂಗಾಗಿ ನಾನು ಒಂದೊಂದು ದೇವ್ರದ್ದು ಮಂತ್ರ ನನಗೆಷ್ಟು ಗೊತ್ತು, ನಮ್ಮ ತಾಯಿ ನನಗೆಷ್ಟು ಹೇಳ್ಕೊಟ್ಟಿದ್ದಾರೆ ಅಷ್ಟನ್ನ ನಾನು ಹೇಳ್ತೀನಿ. ಪ್ರತಿದಿನವೂ ನಾನು ದೀಪ ಅಂಟಿಸಿ ಪೂಜೆ ಮಾಡಬೇಕಾದ್ರೆ ಹೇಳ್ಬಿಟ್ಟೆ ನಾನು ಪೂಜೆ ಮಾಡೋದು. ನಮ್ಮ ತಾಯಿ ಒಳ್ಳೆ ಸಂಸ್ಕಾರನ ನಮಗೆ ಕಲಿಸಿದ್ದಾರೆ. ಅದರಲ್ಲಿ ದುಡ್ಡು ಕೊಟ್ಟಿದ್ದಾರೋ ಆಸ್ತಿ ಮಾಡಿದಾರೋ ಇಲ್ವೋ, ಮುಖ್ಯವಾಗಿ ಸಂಸ್ಕಾರ ಮುಖ್ಯ ಮಕ್ಳಿಗೆ ಕಲಿಸೋದು. ಅದನ್ನು ನಮ್ಮ ತಂದೆ ತಾಯಿ ತುಂಬ ಚೆನ್ನಾಗಿ ಕಲಿಸಿದ್ದಾರೆ ನಮಗೆ. ಅದರಲ್ಲಿ ನಾವು ತುಂಬ ಗ್ರೇಟು. ಎಷ್ಟೋ ಮಕ್ಕಳಿಗೆ ತಂದೆ ತಾಯಿಯ ಒಂದು ಏನು ಲಾಲನೆ ಪಾಲನೆ ಇಲ್ದಿರ, ಅಂದರೆ ಯಾವ ದಾರಿಲಿ ನಡಿಬೇಕು ಯಾವ ದಾರಿಲಿ ನಡಿಬಾರ್ದು ಅಂತ ಗೊತ್ತಿಲ್ದಿರ ಎಷ್ಟೋ ಕ್ರೈಮ್ಗಳು ಮಾಡೋದನ್ನ ನಾವು ನೋಡಿದ್ದೀವಿ. ಅಂಥದ್ರಲ್ಲಿ ನನ್ನ ತಂದೆ ತಾಯಿ ನನಗೆ ಕಲಿಸಿರೋ ಸಂಸ್ಕಾರ ಕೋಟಿಗೆ ಸಮ. ಕೋಟಿಗೂ ಹೋಲ್ಸೋಕ್ಕಾಗಲ್ಲ ಬಿಡಿ, ಅದನ್ನ ಹೋಲ್ಸೋಕ್ಕೆ ಆಗಲ್ಲ. ಎಷ್ಟೋ ಜನ ದಡ್ಡ ಶಿಖಾಮಣಿಗಳು ಅಂತ ಹೇಳ್ಬೋದು ಮಕ್ಳುಗಳಿಗೆ. ಯಾಕಂದರೆ ನಮ್ಮ ಅಪ್ಪ ಅಮ್ಮ ನನಗೇನು ಮಾಡಿಲ್ಲ, ನನಗೊಂದು ಆಸ್ತಿ ಮಾಡಿಲ್ಲ, ಅಂತಸ್ತು ಮಾಡಿಲ್ಲ ಅಂತ ಹೇಳ್ತಾರಲ್ಲ, ಅದು ಯಾವ ಬಾಯಲ್ಲಿ ಹೇಳ್ತಾರೋ ನನಗಂತೂ ಗೊತ್ತಿಲ್ಲ. ಯಾವತ್ತೂ ತಂದೆ ತಾಯಿಗೆ ಆ ರೀತಿ ಹೇಳೋಕ್ಕೆ ಹೋಗ್ಬಾರ್ದು. ನೀವೇನು ಹುಟ್ಟಿದ್ದೀರಾ, ಏನಕ್ಕೆ ವೇಸ್ಟು, ನೀವು ಹಂಗಾದ್ರೆ ಹುಟ್ಟಿ ಅಪ್ಪ ಅಮ್ಮನ ಆಸ್ತಿಲಿ ಬದುಕಬೇಕು ಅಂದರೆ ವೇಸ್ಟ್ ಅಷ್ಟೇ. ನಿಮಗೆ ಜನ್ಮ ಕೊಟ್ಟಿದ್ದಾರೆ ನಿಮ್ಮ ತಂದೆ ತಾಯಿ ಅಂದರೆ ನೀವೇನಾದರೂ ಒಂದು ಸಾಧನೆ ಮಾಡಿ ನಿಮ್ಮ ತಂದೆ ತಾಯಿ ಹೆಸ್ರನ್ನ ಎತ್ತರಕ್ಕೆ ತೊಗೊಂಡೋಗಿ ಇಡಿ, ಆವಾಗ ನಿಮಗೆ ಕೊಡೋ ಗೌರವನೇ ಬೇರೆ. ಅದು ಬಿಟ್ಬಿಟ್ಟು ನಮ್ಮ ಅಪ್ಪ ಅಮ್ಮ ನಂಗೆ ಏನೂ ಮಾಡಿಲ್ಲ ಅಂತ ಎಲ್ಲೂ ಹೇಳ್ಕೊಂಡು ಓಡಾಡಬೇಡಿ. ಅದು ನನಗೆ ಇಷ್ಟ ಆಗಲ್ಲ ಗೈಸ್. ನನಗೆ ಪರ್ಸ್ನಲಿ ನಮ್ಮ ಅಪ್ಪ ಅಮ್ಮ ಕೊಟ್ಟಿರೋ ಸಂಸ್ಕಾರ ಎಲ್ಲೂ ಸಿಗಲ್ಲ ಅದು. ಸೊ ಅದಕ್ಕೆ ನಾನು ಕೃತಜ್ಞತೆಗಳು ನಮ್ಮ ಅಪ್ಪ ಅಮ್ಮಂಗೆ ಹೇಳಲೇಬೇಕು ನಾನು ಗೈಸ್. ಸ್ಕಂದ ಪುರಾಣದ ಪ್ರಕಾರ ಬಹಳ ವರ್ಷಗಳ ಹಿಂದೆ ವಜ್ರಬಾಹು ಎಂಬ ರಾಜನ ಮಗ ಮದುವೆಯಾಗುವ ಮುನ್ನವೇ ಅಕಾಲಿಕವಾಗಿ ಮರಣ ಹೊಂದಿದ್ದನು. ಮಗನ ಮರಣದಿಂದ ದುಃಖದಲ್ಲಿದ್ದ ರಾಜ, ನನ್ನ ಮಗನನ್ನು ಮದುವೆಯಾಗುವ ಹೆಣ್ಣಿಗೆ ಅಪಾರ ಧನಸಂಪತ್ತನ್ನು ನೀಡುತ್ತೇನೆ ಎಂದು ಘೋಷಿಸಿದನು. ಈ ಸುದ್ದಿ ಕೇಳಿದ ಮಾಧವ ಎಂಬ ಬಡ ಬ್ರಾಹ್ಮಣ ತನ್ನ ಮಗಳನ್ನು ರಾಜಕುಮಾರನಿಗೆ ಮದುವೆ ಮಾಡಿಕೊಡಲು ನಿರ್ಧರಿಸಿದನು. ಆದರೆ ತಾಯಿಯ ವಿರೋಧದ ನಡುವೆಯೂ ಬಡತನದ ಕಾರಣದಿಂದ ಆ ಮದುವೆ ನಡೆಯಿತು. ಮದುವೆಯ ನಂತರ ರಾಜಕುಮಾರನ ಮೃತದೇಹವನ್ನು ಅಂತ್ಯಕ್ರಿಯೆಗಾಗಿ ಭಾಗೀರಥಿ ನದಿಯ ತೀರಕ್ಕೆ ಕೊಂಡೊಯ್ಯಲಾಯಿತು. ಅಷ್ಟರಲ್ಲಿ ಆಕಾಶ ಕಪ್ಪಾಯಿತು. ಗುಡುಗು ಸಿಡಿಲಿನೊಂದಿಗೆ ಧಾರಾಕಾರ ಮಳೆ ಸುರಿಯತೊಡಗಿತು. ಅಲ್ಲಿದ್ದವರೆಲ್ಲರೂ ಹೊರಟು ಹೋದರು. ಆದರೆ ಆಕೆ ಮಾತ್ರ ತನ್ನ ಗಂಡನನ್ನು ಬಿಟ್ಟು ಹೋಗಲಿಲ್ಲ. ಮಣ್ಣಿನಿಂದ 2 ಜ್ಯೋತಿಗಳನ್ನು ತಯಾರಿಸಿ ಅವುಗಳಲ್ಲಿ ಶಿವ ಪಾರ್ವತಿಯನ್ನು ಭಾವಿಸಿ ಪೂಜಿಸಿದಳು. ಕಣ್ಣೀರಿನಿಂದ ಪ್ರಾರ್ಥಿಸಿದಳು, ಪಾರ್ವತಿ ಪರಮೇಶ್ವರರೇ, ನನ್ನ ಗಂಡನನ್ನು ನನಗೆ ಮರಳಿ ನೀಡಿ. ಆಕೆಯ ಅಚಲ ಭಕ್ತಿಗೆ ಪ್ರಸನ್ನರಾದ ಶಿವ ಪಾರ್ವತಿ ಪ್ರತ್ಯಕ್ಷರಾದರು. ಶಿವನು ದೀರ್ಘಾಯುಷ್ಮಾನ್ ಭವ ಎಂದು ಆಶೀರ್ವದಿಸಿದನು. ಆಕೆ ಕಣ್ಣೀರಿನಿಂದ ತನ್ನ ಗಂಡನ ಬಳಿಗೆ ಓಡಿ ಬಂದು ಅವನ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡಳು. ಮರುಕ್ಷಣವೇ ಮೃತನಾಗಿದ್ದ ರಾಜಕುಮಾರನಿಗೆ ಮತ್ತೆ ಜೀವ ಬಂದಿತು. ಅಂದಿನಿಂದ ಭೀಮನ ಅಮಾವಾಸ್ಯೆಯಂದು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸುವ ಸಂಪ್ರದಾಯ ಬೆಳೆದು ಬಂದಿತ್ತು. ಕೇಳಿಸ್ಕೊಂಡ್ರಲ್ಲ ಏನಕ್ಕೆ ಈ ಪೂಜೆ ಮಾಡ್ತಾರೆ ಅಂತ, ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು, ಎಷ್ಟು ನೀಟಾಗಿ ಹೇಳಿದ್ದಾರೆ ಅಂದರೆ ನನಗಂತೂ ಅವ್ರ ವಾಯ್ಸಲ್ಲಿ ಕೇಳೋದು ತುಂಬಾ ಖುಷಿ ಅನ್ನಿಸ್ತು. ಅದಕ್ಕೆ ಅದನ್ನೇ ನಾನು ನಿಮಗೆ ಕೇಳಿಸಿದ್ದೀನಿ. ತುಂಬ ಖುಷಿಯಾಯಿತು. ಈ ಗಿಫ್ಟು ಇದೆಲ್ಲ ಸೆಕೆಂಡರಿ, ಇದು ಏನೋ ಒಂದು ಖುಷಿಗೆ ಮಾಡಬೇಕಷ್ಟೇ. ಅವ್ರ ಖುಷಿಗೆ ನಮಗೆ ಕೊಡ್ತಾರೆ, ನಮ್ಮ ಖುಷಿಗೆ ಅವ್ರಿಗೆ ಕೊಡಬೇಕು. ಅದು ಬಿಟ್ಟರೆ ಪೂಜೆ ಅನ್ನೋದು ಮಾತ್ರ ತುಂಬ ಶ್ರೇಷ್ಠವಾದದ್ದು. ಪ್ರತಿಯೊಬ್ಬರು ಹೆಣ್ಮಕ್ಳು ಗಂಡನ ಪೂಜೆ ಮಾಡೋದ್ರಿಂದ ಅವರ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ವೃದ್ಧಿಯಾಗುತ್ತೆ. ಗಂಡನಿಗೆ ಒಳ್ಳೆ ಆಯಸ್ಸು ಸಿಗುತ್ತೆ ಇದರಿಂದ. ಹಂಗಾಗಿ ಮಾಡಬೇಕು ಪ್ರತಿಯೊಬ್ಬರೂ. ನಾನು ಕಂಪಲ್ಸರಿ 1 ವರ್ಷನೂ ಬಿಡ್ದಿರ ಮಾಡ್ಕೊಂಬಂದಿದ್ದೀನಿ. ಅದೇ ರೀಸನ್ನು, ನನಗೆ ನನ್ನ ಗಂಡನ ಬಿಟ್ಟು ಬದುಕೋ ಶಕ್ತಿ ಇಲ್ಲ. ನಾನು ಇರೋವರೆಗೂ ನನ್ನ ಗಂಡ ಬದುಕೇ ಇರಬೇಕು, ನನಗೆ ಅದೇ ಆಸೆ. ನಾನು ಇಲ್ಲ ಅಂದ್ರೂ ಬದುಕಿರಬೇಕು, ಬಟ್ ನನಗೆ ಅವ್ರನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಗೈಸ್. ಅದಕ್ಕೆ ನನಗೆ ಅವರ ಆಯಸ್ಸು ವೃದ್ಧಿಯಾಗೋ ಪೂಜೆ ಎಂಥದಿದ್ರು ನಾನು ಮಾಡ್ತೀನಿ. ಆವಾಗವಾಗ ವ್ರತ ಮಾಡ್ತಾಯಿರ್ತೀನಿ, ದೇವಸ್ಥಾನಗಳಿಗೆ ಹೋಗಿ ನಿಂಬೆಹಣ್ಣಿನ ದೀಪ ಅಂಟಿಸ್ತಿರ್ತೀನಿ. ಎಲ್ಲ ಅವ್ರಿಗೋಸ್ಕರನೇ ಮಾಡೋದು ನಾನು. ನನಗೋಸ್ಕರ ನಾನು ಏನೂ ಕೇಳ್ಕೊಳಲ್ಲ, ಯಾಕಂದರೆ ಅವ್ರು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದೇ ಇರ್ತೀನಿ, ಅದರಲ್ಲಿ ಡೌಟೇ ಇಲ್ಲ ನನಗೆ. ಸೊ ಹಾಗಾಗಿ ಅವ್ರು ಚೆನ್ನಾಗಿರ್ಬೇಕಷ್ಟೇ ಗೈಸ್. ಎಲ್ಲ ಕೆಂಪಗಾಗೈತಲೆ. ಕಲ್ಲಾಕ್ ಬಿಡುತ್ತೆ, ಸೀರೆ ಚೆನ್ನಾಗಿಲ್ಲ, ಹೋಗಿ ಹೋಗಿ ಅಂತ ತಂದಿದ್ದೀನಿ. ನಮ್ಗೇನು ಗೊತ್ತಾಗತ್ತೇನೋ ಕಲರ್ ಬಿಡುತ್ತಾ ಕಲರ್ ಬಿಡಲ್ವ ಅಂತ. ಗೊತ್ತಾಗತ್ತೆ ಮನೆಯವ್ರು ನೋಡಿ ತಕ್ಷಣ. ಸುಮ್ಮನಿರು. ನಾವು 10,000 ಕಿಲೋಮೀಟ್ರಿಂದ ತಂದಿದ್ದನ್ನ
ಎಷ್ಟು ಸಾವಿರ ಕಿಲೋಮೀಟರ್ ಇಂದ ಎಷ್ಟು ಪ್ರೀತಿಯಿಂದ ಅಂತ ತಂದ ಇಂಪಾರ್ಟೆಂಟ್. ಅದಕ್ಕೆ ಉಟ್ಕೊಂಡಿದ್ದೀನಲ್ಲ. ಕಲರ್ ಬಿಡುತ್ತಾ ಕಲರ್ ಬಿಡಲ್ವಾ ಅನ್ನೋದು ನಂಗೆ ಗೊತ್ತಿಲ್ಲ. ಪ್ರೀತಿಯಿಂದ ತಂದಿದ್ಯಾ ಅಂತಾನೆ ಉಟ್ಕೊಂಡಿದ್ದೀನಿ. ಚಟ್ನಿ ಕೊಡ್ತಿದ್ರೆ ಒಂಚೂರು ಚಟ್ನಿ ಕೊಡು ಮನೆ. ಕೊಟ್ಟೆ. ಮುದ್ದೆ ಮಾಡ್ತೀವಿ. ಚೆನ್ನಾಗಿತ್ತಾ ಇಲ್ವಾ? ಚೆನ್ನಾಗಿ ಹಾಕ್ಬಿಡು. ತುಂಬಿಕೊಡ್ಲಾ? ಹಿಂಗಿದೆ. ಒಂಚೂರು ಡಿಫ್ರೆಂಟಾಗಿ ಮಾಡಿದ್ದೀನಿ. ಕ್ಯಾರೆಟ್ನ ಬೇಯಿಸಿ ರುಬ್ಬಿ ಹಾಕಿದ್ದೀನಿ. ಅದು ಕಲರು ಚೇಂಜ್ ಬರುತ್ತಂತೆ, ಟೇಸ್ಟು ಬರುತ್ತಂತೆ. ಹಿಂಗಿದೆ. ಚೆನ್ನಾಗಿದೆಯಾ ಟೇಸ್ಟು? ಹಿಂಗ ಅನ್ನಿಸ್ತು. ಇವತ್ತು ಬೆಳಗ್ಗೆನೆ ಪೂಜೆ ಮಾಡಿದ್ದು. ಹಂಗಿರ್ಬೇಕು, ಯಾವಾಗಲೂ ಪಾಸಿಟಿವ್ ವೈಬ್ಸ್ ಇರುತ್ತೆ. ನೀನು ಹೋಗಕ್ಕೆ ಮುಂಚೆ ಮಾಡೋಣ ಅಂತ. ಇದು ಅತ್ಯುತ್ತಮ ಟೈಮ್ ಅಂತೆ ಪೂಜೆ ಮಾಡೋಕೆ ಗಂಡನಿಗೆ. ಅದಕ್ಕೆ ಬೇಗ ಮಾಡಿದೆ ಇವತ್ತು. ಯಾವಾಗಲೂ ನಾವು ಜೊತೆಲೇ ತಿನ್ನೋದು ಜಾಸ್ತಿ. ಬೆಳಗ್ಗೆ ಟೈಮು ಅಷ್ಟೇ. ಅವರು ಡ್ಯೂಟಿಗೆ 9:10ಗೆ ಮನೆ ಬಿಡ್ತಾರೆ. 9:30ಗೆ ಆಫೀಸಲ್ಲಿ ಪಂಚಿಂಗ್ ಟೈಮು. ಒಂದು 2-3 ಮಿನಿಟ್ಸ್ ಬೇಗ ಹೋಗ್ತಾರೆ. ಸೊ ಹಂಗಾಗಿ 9:10 ತಿಂಡಿ ಮುಗಿಸ್ಕೋತಾರೆ ಅವರು. ಅವರು ತಿಂಡಿ ಕೂತ್ಕೊಂಡಾಗ ನಾನು ಕೂತ್ಕೋಬೇಕು ಜೊತೇಲಿ. ಬಾ ತಿನ್ನು, ಆಮೇಲೆ ನೀನು ಒಬ್ಬಳೇ ಲೇಟ್ ಮಾಡ್ತೀಯ ಅಂತ. ನಾನೇನು ಲೇಟ್ ಮಾಡಲ್ಲ, ತಿಂತೀನಿ. ಬಟ್ ಆದರೂ ಅವ್ರಿಗೇನೋ ಜೊತೇಲಿ ಕೂತ್ಕೊಂಡು ತಿನ್ನೋದೇ ಇಷ್ಟ. ಆ ಥರ ಬಾಂಡಿಂಗ್ ಚೆನ್ನಾಗಿರುತ್ತಲ್ವ, ಒಟ್ಟಿಗೆ ತಿನ್ನೋದು, ಕೂತ್ಕೊಂಡು ಮಾತಾಡೋದು, ಯಾವಾಗೂ ಮೊಬೈಲ್ ನೋಡ್ತಾ ಇರೋದು, ಅದೆಲ್ಲ ಮಾಡಿದ್ರೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗು ಕಮ್ಮಿ ಆಗುತ್ತೆ ಮತ್ತು ಒಬ್ರಿಗೊಬ್ರಿಗೆ ಪ್ರೀತಿನೂ ಕಮ್ಮಿ ಆಗುತ್ತೆ ಅಂತ ನನಗನ್ಸುತ್ತೆ. ನಮ್ಮಿಬ್ಬರಲ್ಲಿ ಏನು ಅಂದರೆ ಇಬ್ಬರು ಮಾತಾಡ್ಕೊತ ತಿನ್ನೋದು ಜಾಸ್ತಿ. ಮತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ನೈಟ್ ಊಟ ಕೂತ್ಕೊಂಡಾಗ ಅವ್ರ ಆಫೀಸಲ್ಲಿ ಏನೇನು ನಡೀತು ಪ್ರತಿಯೊಂದು ನನಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಹಿಂಗಾಯಿತು ಅಂದರೆ ಮೇಯ್ನ್ ಏನು ಹೇಳ್ಕೋಬೇಕು ಅಂತಿರುತ್ತೋ ಅದನ್ನ ಪ್ರತಿದಿನ. ಇದು ಒಂಥರ ನಾವು ಮದುವೆ ಆದಾಗಿಂದನೂ ಅದು ಅವ್ರಿಗೆ ಅಭ್ಯಾಸ ಆಗಿದೆ. ಅವ್ರಿಗೆ ಹೇಳಲಿಲ್ಲ ಅಂದರೆ ಸಮಾಧಾನನೇ ಆಗೋಲ್ಲ, ಹೇಳ್ಕೊತಾರೆ ಎಲ್ಲನೂ. ಹಂಗಾಗಿ ನಂಗೆ ಪ್ರತಿಯೊಬ್ಬರು ಹೆಸ್ರುಗಳು ಗೊತ್ತು, ಯಾರ್ಯಾರು ಯಾವ್ಯಾವ ಪೋಸ್ಟಲ್ಲಿ ಇದ್ದಾರೆ ಗೊತ್ತು. ಅರ್ಧ ಜನಕ್ಕೆ ನಾನು ಪರಿಚಯ ಕೂಡ ಇದ್ದೀನಿ. ಹಾಗೆ ಏನೇನು ನಡೆಯುತ್ತೆ, ಯಾರು ಹೆಂಗೆ ಎಲ್ಲನೂ ನನಗೆ ಗೊತ್ತಿರುತ್ತೆ. ನಾನು ಅವ್ರು ಮಾತಾಡಿಸಿದಾಗ ನಾನು ಆಟೋಮೆಟಿಕ್ಕಾಗಿ ನಾನು ಬೇಗ ಮಿಂಗಲಾಗಿ ಮಾತಾಡ್ತೀನಿ ಅವ್ರ ಆಫೀಸ್ ಅವ್ರ ಹತ್ರ ಎಲ್ಲ. ಸೊ ಹಾಗಾಗಿ ಅದನ್ನೇ ಆಫೀಸ್ ವಿಷಯ ಹೇಳ್ತಾಯಿದ್ರು. ಹೊಸ್ದಾಗಿ ಓಪನ್ ಆಗ್ತಿದೆ, ಬೇರೆ ಕಡೆ ಶಿಫ್ಟ್ ಆಗ್ತಿದೆ, ಪೂಜೆ ಮಾಡಿಸ್ಬೇಕು, ಅದಕ್ಕೆ ಮ್ಯಾನೇಜರು ಇದ್ದಾರಲ್ಲ ಅವ್ರನ್ನೇ ಕೂರಿಸ್ತೀನಿ ಅಂತ. ಅದಕ್ಕೆ ನಾನು ಹೇಳಿದೆ, ಒಬ್ಬರನ್ನೇ ಕೂರಿಸ್ಬೇಡಿ, ಗಂಡ ಹೆಂಡ್ತಿ ಇಬ್ಬರನ್ನೂ ಕೂರಿಸಿ, ಆವಾಗಲೇ ಅದ್ರದ್ದು ಪೂರ್ಣ ಫಲ ಸಿಗೋದು. ಒಂಟಿಯಾಗಿ ಮಾಡಬಾರ್ದು, ಹೋಮಕ್ಕೆ ಕುತ್ಕೋಬಾರ್ದು. ಅವರು ವೈಫ್ ಏನಾದರೂ ಬ್ಯುಸಿ ಇದ್ದಾರೆ ಅಂದರೆ ಅಲ್ಲಿ ಬೇರೆ ಯಾರಾದರೂ ಇನ್ನೂ ಒಂದು ಕೆಲಸ ಮಾಡೋರು ಇರ್ತಾರಲ್ಲ, ಗಂಡ ಹೆಂಡ್ತಿನ ಕೂರಿಸಿ ಪರವಾಗಿಲ್ಲ ಅಂತ. ಅದಕ್ಕೆ ನಮ್ಮ ಹಸ್ಬೆಂಡ್ ಹೇಳ್ತಿದ್ರು, ಯಾರೂ ಸಿಕ್ಕಿಲ್ಲ ಅಂದರೆ ನಾವೇ ಇಬ್ಬರು ಹೋಗೋಣ ಬಿಡು ಅಂತ ಇದ್ದರು. ನಾನು ಅದಕ್ಕೆ ನಮಗಿಂತ ಅಲ್ಲಿರೋರ್ಗೇ ಕೇಳಿ ಫಸ್ಟು ಗಂಡ ಹೆಂಡ್ತಿ ಇಬ್ಬರು ಆ ದಿನ ಫ್ರೀ ಮಾಡ್ಕೊಳಕ್ಕೆ ಹೇಳಿ, ಇಬ್ಬರು ಕೂತ್ಕೊಂಡು ಯಾರಾದರೂ ಒಟ್ಟಿನಲ್ಲಿ ಅಲ್ಲಿ ಕೆಲಸ ಮಾಡೋರು, ಮ್ಯಾನೇಜರ್ ಆದರೂ ಆಯಿತು, ಅಸಿಸ್ಟೆಂಟ್ ಮ್ಯಾನೇಜರ್ ಆದರೂ ಆಯಿತು, ಅವ್ರ ವೈಫ್ಗಳ್ನ ಕರ್ಕೊಂಬಂದು ಕೂತ್ಕೊಂಡು ಪೂಜೆ ಮಾಡಿದ್ರೆ ಪೂರ್ಣ ಫಲ ಸಿಗುತ್ತೆ. ಅದನ್ನೇ ಹೇಳ್ತಾ ಇದ್ದೆ. ಅದನ್ನ ಕೇಳ್ತಿದ್ರು ಹೆಂಗೆ ಮಾಡೋದು ಏನು ಅಂತ. ಈ ಥರ ಏನಾದರೂ ಆಫೀಸ್ ವಿಷಯ ಇದ್ದರೆ ಡಿಸ್ಕಷನ್ ಮಾಡ್ತಾರೆ ನನ್ನ ಜೊತೆ. ನನ್ನ ಕೈಲಾದಷ್ಟು ನಾನು ಸಜೆಷನ್ ಕೊಡ್ತಿರ್ತೀನಿ. ಸೊ ಹಾಗೆ ಕೂತ್ಕೊಂಡು ಅದನ್ನೇ ಹೇಳ್ತಿದ್ರು. ಒಂದು ಡೈನಿಂಗ್ ಟೇಬಲ್ ಇದ್ದರೆ ಚೆನ್ನಾಗಿರೋದಲ್ವ, ಇಲ್ಲಿ ಮನೆಗೆ ಟೀಪಾಯಿ ಇರೋದ್ರಿಂದ ಕುತ್ಕೊಳಕ್ಕೆ ನನ್ನ ಮಗಳೂ ಇದ್ಬಿಟ್ರೆ ಕುತ್ಕೊಳಕ್ಕಾಗಲ್ಲ. ಇಬ್ಬರು ಅದು ಅಡ್ಜಸ್ಟ್ ಮಾಡಿ ಕುತ್ಕೊಂಡು ತಿನ್ಬೋದು, ಎಲ್ಲನೂ ಇಟ್ಕೊಳಕ್ಕಾಗಲ್ಲ ಟೇಬಲ್ ಮೇಲೆ. ಅದನ್ನೇ ಮಾತಾಡ್ತಾ ಇದ್ವಿ. ಎಲ್ಲ ದಿನ ಚೆನ್ನಾಗಾಯಿತು, ಪೂಜೆ ಚೆನ್ನಾಗಾಯಿತು, ಒಂಥರ ಪಾಸಿಟಿವ್ ವೈಬ್ಸು ಬೆಳಗ್ಗೆನೇ ಡ್ಯೂಟಿಗೆ ಹೋಗೋಕ್ಕೆ ಮುಂಚೆ ಪೂಜೆ ಮಾಡಿದ್ರೆ ಅಂತ. ಯಾಕಂದ್ರೆ ನಾನು ಅವರು ಹೋದ್ಮೇಲೆ ಪೂಜೆ ಮಾಡ್ತಿದ್ದಿದ್ದು. ಇವತ್ತು ಅವರು ಲೇಟ್ ಆಗುತ್ತೆ, ಮಧ್ಯಾಹ್ನ ಬರಲ್ಲ, ಸಂಜೆ ಎಷ್ಟೊತ್ತಾಗುತ್ತೆ ಏನೋ ಅಂತ ಬೇಗ ಪೂಜೆ ಮಾಡಿದೆ ಗೈಸ್. ಬೇಗ ಗಟ್ಟಿ ಆಗುತ್ತೆ. ಯಾಕಂದ್ರೆ ಕ್ಯಾರೆಟ್ ಹಾಕಿದ್ದೀರ ಹಾಲು ಜೊತೆ, ಅದು ಗಟ್ಟಿ ಮಾಡುತ್ತೆ.
ಆಗಿಂದ ಕೆಲಸ ರೆಡಿ ಮಾಡ್ತಾರೆ ಮೊಬೈಲ್ ದುಡ್ಡು ಇಲ್ಲ ಅಂದ್ರೆ ಅಲ್ಲಿ ನನ್ನ ಹಣೆಗೂ ಇಲ್ಲ, ದುಡ್ಡೆಲ್ಲ ಐತೆ 5,000. ಹೆಂಗಿದೆ ಇವತ್ತಿನ ದಿನ ನಿನಗೆ ಹೇಳು. ಇವತ್ತಿನ ದಿನ ಹೆಂಗಿರುತ್ತೆ ಅನ್ನೋದು ಮುಖ್ಯ. ನೆಕ್ಸ್ಟ್ ಗೋಯಿಂಗ್ ಫಾರ್ವರ್ಡ್ ಇಲ್ಲಿ ತನಕ ಚೆನ್ನಾಗಿದೆ. ಇವ್ರು ಬರ್ತಾವೆ MG ಅವರು, ಈ ಕಡೆ ಬಾ, ಕುತ್ಕೊಂಡು ಹಾಕೋ. MG ಇಂದ ಡೈರೆಕ್ಟರ್ ಆಫ್ಟರ್ ಸೇಲ್ಸ್ ಪ್ರಶಾಂತ್ ಸಿಂಗ್ ಬರ್ತಾರೆ ಇವತ್ತು. ಇನ್ನು ಮುಂದಕ್ಕೆ ಹೆಂಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಇವಾಗ ನನ್ನ ಹೆಂಡತಿ ನನ್ನ ದಿನನ ಚೆನ್ನಾಗಿ ಶುರು ಮಾಡಿಸಿದ್ದಾಳೆ. ಪೂಜೆ ಗೀಜೆ ಎಲ್ಲ ಮಾಡಿ ನನಗೆ ಅಲ್ಲಿ ಒಳ್ಳೆ ಥರ ಪೂಜೆ ಆದರೆ ಸಾಕು ಆಫೀಸಲ್ಲಿ ಆಗುತ್ತೆ. ಅವನು ಬಂದಿರೋರು ಏನು ಜಾಸ್ತಿ ಕ್ವಶನ್ ಮಾಡಿದೆ, ಎಲ್ಲ ಓಕೆ ಇದೆ ಅಂತ ಹೇಳಿ ವರ್ಕ್ಶಾಪು ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ರ ಅಂತ ಹೇಳಿ ಹೋದರೆ ಅದೇ ನಮಗೆ ದೊಡ್ಡ ಕಿರೀಟ ಆಫೀಸಲ್ಲಿ. ಬರೀ ಆಫೀಸ್ದೇ ಹೇಳ್ತಾರೆ ಗೈಸ್, ಮನೆದು ಹೆಂಡ್ತಿದು ಏನು ಲೆಕ್ಕಕ್ಕಿಲ್ಲ ಇವ್ರಿಗೆ. ಗೈಸ್ ನೋಡಿದ್ರಲ್ಲ ಇವತ್ತಿನ ದಿನ ಹೇಗಿತ್ತು ಏನು ಅನ್ನೋದು. ಸೊ ಇನ್ನೇನು ಇವ್ರು ಹೋದ್ಮೇಲೆ ಇನ್ನೇನು ಇರಲ್ಲ ವಿಡಿಯೋ ಮಾಡೋಕ್ಕೆ. ನನ್ನ ಮಗಳು ಬರೋದೇ ಇನ್ನು 4 o'clockಗೆ. ಅಲ್ಲಿವರೆಗೂ ನಂದು ಸ್ವಲ್ಪ ಬಟ್ಟೆ ವಾಶ್ ಮಾಡೋದು ಹಾಕೋದಿದೆ. ನಿಮ್ದೆಲ್ಲ ವಾಶ್ ಆಗಿದೆ, ನಂದಿನ್ನೂ ವಾಶ್ ಆಗಿಲ್ಲ. ಸೊ ಹಂಗೆ ಬಟ್ಟೆ ವಾಶ್ಗೆ ಹಾಕ್ಬೇಕು ನಂದು. ಅವ್ರದ್ದೆಲ್ಲ ಕ್ಲಿಯರ್ ಆಗಿದೆ. ನಾನು ನಿನ್ನೆ ನಮ್ಮ ಹಸ್ಬೆಂಡ್ ಎಲ್ಲ ಬಟ್ಟೆ ವಾಶ್ ಮಾಡಿ ಹಾಕಿದ್ದೀನಿ. ಇವತ್ತು ಮತ್ತೆ ಹಾಕವ್ರೆ ಅಷ್ಟು ಬಟ್ಟೆನ. ಅದಕ್ಕೆ ಅವ್ರದ್ದು ಮಾತ್ರ ಫಸ್ಟು ವಾಶ್ ಮಾಡಿ ಹಾಕಿ ಆಮೇಲೆ ನಂದು ಹಾಕ್ಕೊಳೋಣ. ನಂದೇನು ಅರ್ಜೆಂಟ್ ಇಲ್ಲ, ನಾನೇನು ಕೆಲ್ಸಕ್ಕೆ ಹೋಗ್ಬೇಕಾಗಿಲ್ಲ. ಅವ್ರು ಕೆಲ್ಸಕ್ಕೆ ಹೋಗೋರ್ಗೆ ಬೇಕಲ್ಲ ಬಟ್ಟೆ. ಸೊ ಹಂಗಾಗಿ ಅವ್ರದ್ದು ಫಸ್ಟ್ ಹಾಕಿ ಒಣಗಿದ್ಮೇಲೆ ನನ್ನ ಹಾಕ್ಕೊತೀನಿ ಅಷ್ಟೇ. ಅವ್ರು ಇವತ್ತು ಬರೋದು ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ಲೇಟ್ ಆಗುತ್ತಾ ಚಿನ್ನಿ? ಬರೋದೇನು ಲೇಟ್ ಆಗಲ್ಲ, ಲಂಚಿಗೆ ಬರಲಿಲ್ಲ ಅಂದ್ರೂ ಬೇಗ ಬರ್ತೀಯ ತಾನೆ? ಅವರಿದ್ದರೆ ಲೇಟ್ ಆಗುತ್ತೆ, ಅವರಿಲ್ಲ ಅಂದರೆ ಬೇಗ ಬರ್ತಾರೆ. ಸೊ ಅಷ್ಟೇ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನೊಂದೇನು ಅಂದರೆ ನೋಡಿ, ನನ್ನ ಕೈಯೆಲ್ಲ ಎಷ್ಟು ರೆಡ್ ಆಗಿದೆ ಈ ಸೀರೆಯಿಂದ. ಬ್ಲೌಸು ಕೂಡ ರೆಡ್ ಆಗಿದೆ. ಎಷ್ಟು ಇಷ್ಟಪಟ್ಟು ಹೊಲಿಸ್ತೆ ಈ ಬ್ಲೌಸ್ನ. ಹಿಂದೆಗಡೆ ಡಿಸೈನ್ ಎಲ್ಲ ಇಡಿಸಿ ಕಲರ್ ಹೋಗುತ್ತೆ. ಹೊಲಿಬೇಕಾದ್ರೆ ಅವ್ರಿಗೆ ಹಂಗೆ ಅನ್ನಿಸ್ತಂತೆ. ಆಮೇಲೆ ಹೇಳಿದ್ರು ಇದು ಕಲರ್ ಹೋಗುತ್ತೆ, ಬಟ್ಟೆ ನೋಡಿಕೊಂಡು ಯೂಸ್ ಮಾಡಿ ಅಂತ. ನಾನು ಒಂದಿನ ಉಟ್ಕೊಂಡಿದ್ದೆ ನಮ್ಮ ಸ್ಕೂಲ್ ಫಂಕ್ಷನ್ ದಿವಸ. ಫಸ್ಟ್ ಇದನ್ನೇ ಉಟ್ಕೊಂಡಿದ್ದು. ಆಮೇಲೆ ಕೈ ಮೇಲೆಲ್ಲ ಕಲರ್ ಆಗೋಕ್ಕೆ ಸ್ಟಾರ್ಟ್ ಮಾಡಿ ನಮ್ಮ ಮನೇಲಿ ಅಲ್ಲಿ. ಆಮೇಲೆ ಸೆಕೆ, ಆವಾಗ ಬೇಸಿಗೆ ಟೈಮಲ್ಲ ಅವ್ರು ಮಾಡಿದ ಫಂಕ್ಷನು. ಬೆವ್ರಿಗೆ ಕೈಗೆ ಸೊಂಟಕ್ಕೆಲ್ಲ ಇಳ್ಕೊಂಬಿಡುತ್ತೆ ಕಲರು, ಬೇಡ ತೆಗ್ದ್ಬಿಟ್ಟು ಬೇರೆ ಉಟ್ಕೊಂಡು ಹೋಗು ಅಂತ. ಆಮೇಲೆ ಮೈಸೂರು ಸಿಲ್ಕ್ ಉಟ್ಕೊಂಡು ಹೋಗಿದ್ದು ನಾನು, ರೆಡ್ ಕಲರು. ರೆಡ್ಡು ಇಲ್ಲ ಮೆರೂನು ಉಟ್ಕೊಬರಕ್ಕೆ ಹೇಳಿದ್ದವರು. ಸೊ ಹಾಗಾಗಿ ಇದನ್ನ ಯಾವತ್ತು ಉಟ್ಟಿರಲಿಲ್ಲ ಅಂತ ತೆಗ್ದಿದ್ದೆ. ಹಂಗಂದ್ರು ಅಂತ ಬಿಚ್ಚಿ ತೆಗ್ದಾಕಿ ಅದನ್ನ ಉಟ್ಕೊಂಡೋದೆ. ಇದನ್ನು ಅವರು ಇಷ್ಟಪಟ್ಟು ಎಲ್ಲಿಂದ ತಂದಿಚ್ಚಿನಿ? ಇದು ಉದಯಪುರಿಂದ ಅಲ್ಲ, ಉದಯಪುರಿಂದ. ಇದು ಇನ್ನೊಂದು ಸೀರೆ ಇದೆ, ಅದು ಚೆನ್ನಾಗಿದೆ. ಅದು ಒಂಥರ ಸಾಫ್ಟ್ ಸಿಲ್ಕ್ ಥರ, ಅದು ಚೆನ್ನಾಗಿದೆ. ಆನೆ ಡಿಸೈನ್ ಎಲ್ಲ ಇದೆ ಇದರಲ್ಲೂ, ಆನೆ ಡಿಸೈನ್ ಎಲ್ಲ ಇದೆ. ಉದಯಪುರಿಂದ ತಂದಿದ್ದು. ಹಾಂ, ಬಟ್ ಏನು ಅಂದರೆ ಕಲ್ಲರ್ ಹೋಗುತ್ತೆ. ಇವ್ರಿಗೆ ಗೊತ್ತಾಗಿಲ್ಲ ಈ ಥರ ಬಟ್ಟೆಯಲ್ಲಿ ಕಲ್ಲರ್ ಹೋಗುತ್ತೆ ಅಂತ. ಹೆಣ್ಮಕ್ಳಿಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಬಟ್ ಇವ್ರಿಗೆ ಗೊತ್ತಾಗಿಲ್ಲ ಅಷ್ಟೇ. ತೊಗೊಂಬಂದ್ಬಿಟ್ಟಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಇವತ್ತು ಒಂದು ದಿವಸ ಉಟ್ಕೊಳೋಣ ಅಂತ ಉಟ್ಕೊಂಡಿದ್ದೀನಿ. ಆದರೂ ಕೈಗೆಲ್ಲ ಕಲ್ಲರ್ ಆಗಿದೆ. ಕಲ್ಲರ್ ಆಗಿದೆಯಾ ಚಿನ್ನಿ? ಬೇರೆ ಕಡೆ ಎಲ್ಲಾದ್ರೂ ಕಲ್ಲರ್ ಆಗಿರೋದು ನೋಡ್ದ ಅಂತ ವಾಶ್ ಮಾಡಿದ್ದೀನಿ. ಆವತ್ತು ತೆಗ್ದ್ಮೇಲೆ ಸ್ವಲ್ಪ ಹೊತ್ತು ಶಾಂಪೂ ಹಾಕಿ ನೀರಲ್ಲಿ ಹಾಕ್ಬಿಟ್ಟು ಆಮೇಲೆ ವಾಶ್ ಮಾಡಿ ಹಾಕ್ತೆ. ಬಕೆಟ್ ಫುಲ್ ಕಲ್ಲರ್ ಆಗಿತ್ತು. ಇನ್ನೊಂದೆರಡು ಸಲ ನೀರಲ್ಲಿ ಎದ್ದೆ ಹಾಕಿದ್ರೆ ಕಲ್ಲರು ಕಮ್ಮಿ ಆಗ್ಬೋದು, ಹೋಗೋದು. ಸೊ ಅದು ಬಿಟ್ಕೊಂಡಿದ್ದೆ, ಹಾಕ್ಕೊಂಡಾಗಲೇ ಬಿಟ್ಟಿತ್ತು, ಏನು ಮಾಡೋಕ್ಕಾಗಲ್ಲ. ಅವರು ಸ್ಟಿಚ್ ಮಾಡ್ಬೇಕಾದ್ರೆ ಸ್ವಲ್ಪ ಆಗಿತ್ತು. ಅವ್ರು ಅವಾಗೇ ಹೇಳಿದ್ರು, ಟೈಲರು ಮೋಫಿ ಹೇಳಿದ್ದು, ಈಗಲೇ ಇಷ್ಟು ಆಗ್ತಾಯಿದೆ ಕಲ್ಲರು ಅಂದರೆ ಇನ್ನೂ ಜಾಸ್ತಿ ಆಗುತ್ತೆ, ನೋಡ್ಕೊಂಡು ಯೂಸ್ ಮಾಡಿ ಅಂತ ಹೇಳಿದರು ಅವ್ರು ನನಗೆ. ನಾನಾದರೂ ಪರವಾಗಿಲ್ಲ ಅಂತ, ಯಾಕಂದರೆ ಕಾಂಬಿನೇಷನ್ ಹೊಲಿಸಿದ್ದೀನಲ್ಲ, ಇದಕ್ಕೆ ಕಲರ್ ಇಳಿದ್ರು ಏನು ನೋ ಪ್ರಾಬ್ಲಮ್ ಅಂತ ಹಾಕೊಂಡಿದ್ದೀನಿ. ಸೊ ಅಷ್ಟೇ. ಈಗ ಸಾಹೇಬ್ರು ರೆಡಿ ಆಗ್ತಾಯಿದ್ದಾರೆ.
ಆಫೀಸ್ಗೆ ಇನ್ನೇನು ಟೈಮ್ ಆಯಿತು, ಸಾಕೋತಾ ಇದ್ದಾರೆ ಅಷ್ಟೇ ಗೈಸ್. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು? ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್.